ಓಂ ಗಣೇಶ. ಮಿಥುನ ರಾಶಿಯವರಿಗೆ ಮೇ ತಿಂಗಳು ಭವಿಷ್ಯ ಹೇಳ್ತಾ ಇದೀನಿ. ಮೇ ತಿಂಗಳು ಮಾತ್ರ ಅಲ್ಲ, ಇದೇ ಮೇ ತಿಂಗಳಲ್ಲಿ ಗುರು, ರಾಹು, ಕೇತು ಬದಲಾವಣೆ ಆಗ್ತಿದೆ. ಅದರಿಂದ ನಿಮ್ಗೆ ಯಾವ ತರ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ತುಂಬಾ ಜನ ಜ್ಯೋತಿಷ್ಯರು ಹೇಳ್ತಾ ಇರ್ತಾರೆ, ಸೊ ಮಿಥುನ ರಾಶಿಗೆ ಗುರು ಬಲನೇ ಇಲ್ಲ, ಗುರು ಬಲ ಬರೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅದೆಲ್ಲ ಸುಳ್ಳು. ಬಟ್ ನಮ್ಮ ಕಸ್ಟಮರ್ ಯಾವಾಗಲೂ ನಮ್ಮನ್ನ ಕೇಳ್ತಾ ಇರ್ತಾರೆ, ಎಲ್ಲಾ ಜ್ಯೋತಿಷ್ಯರು ಮಿಥುನ ರಾಶಿಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ, ಬಟ್ ನೀವು ಮಾತ್ರ ಗುರುಬಲ ಬರ್ತಿದೆ ಅಂತ ಹೇಳ್ತಿದ್ದೀರಾ. ಇದು ಹೇಗೆ ತಿಳ್ಕೊಳೋದಂದ್ರೆ, ಜಸ್ಟ್ ಸಿಂಪಲ್ ಹೇಳ್ತಾ ಇದೀನಿ. 2014 ನಿಮ್ಮ ಲೈಫ್ ಚೆನ್ನಾಗಿತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇದ್ರ ಮುಖಾಂತರ ನೀವು ಈ 2025 ಮೇ ತಿಂಗಳಲ್ಲಿ ಬರ್ತಿರೋ ಗುರು ಬದಲಾವಣೆಯಿಂದ ನಿಮ್ಮ ಲೈಫ್ ಚೆನ್ನಾಗಿರುತ್ತಾ ಇಲ್ಲ ಅಂತ ತಿಳ್ಕೊಬಹುದು. ಆಲ್ಮೋಸ್ಟ್ 100% 2014 ಎಲ್ಲಾ ಮಿಥುನ ರಾಶಿಯವರ ಲೈಫ್ ಫಸ್ಟ್ ಕ್ಲಾಸ್ ಆಗಿತ್ತು. ಯಾಕಂದ್ರೆ ಗುರು ಮಿಥುನ ರಾಶಿಗೆ ಬಂದಿದ್ದವರು. ಸೇಮ್ ಇವಾಗ ಕೂಡ ನಾನು ನಿಮ್ಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ತರ ಅರ್ಥ ಆಗುತ್ತೆ ಅಂತ ನೋಡಿ. ಎಕ್ಸಾಂಪಲ್ ಇವಾಗ ಪ್ರೆಸೆಂಟ್ ಹೊಡ್ಕೊಂಡ್ರೆ ಗುರು ಬಂದು ಇಲ್ಲಿದ್ದಾನೆ, ಆಯ್ತಾ? ಗುರು ಬಂದು ಇಲ್ಲಿದ್ದಾನೆ. ಬಟ್ ಇಲ್ಲಿರೋ ಗುರು ಬಂದು ಮೇ 15, ಇದೇ ತಿಂಗಳು ಮೇ 15 ತಾರೀಕು ಇಲ್ಲಿರೋ ಗುರು ಬಂದು ಇಲ್ಲಿ ಬರ್ತಾರೆ. ನಿಮ್ಮ ಮಿಥುನ ರಾಶಿಗೆ ಗುರು ಬರೋದು ಮೇ 15 ತಾರೀಕು. ಆಮೇಲೆ ಮೇ 20ನೇ ತಾರೀಕು ರಾಹು ಕೇತು ಚೇಂಜ್ ಆಗ್ತಿದೆ. ಅಂದ್ರೆ ರಾಹು ಕೇತು ಎಲ್ಲಿದ್ದಾನೆ ಅಂದ್ರೆ, ಇಲ್ಲಿರೋ ರಾಹು ಬಂದು ಇಲ್ಲಿಗೆ ಬರುತ್ತೆ. ಮೇ 20ನೇ ತಾರೀಕು ಇಲ್ಲಿರೋ ಕೇತು ಬಂದು ಇಲ್ಲಿ ಬರುತ್ತೆ. ಸೊ ಓವರ್ ಆಲ್ ಈ ಮೇ ತಿಂಗಳಲ್ಲಿ ಯಾವ ಮನೆಯಲ್ಲಿ ಯಾವ ಗ್ರಹ ಕುತ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಜನಕ್ಕ ಜಾತಕ ಯಾವ ತರ ನೋಡ್ಬೇಕಂತ ಸ್ವಲ್ಪ ಇದಿರುತ್ತೆ. ಬಟ್ ಜಾತಕ ಯಾವ ತರ ನೋಡ್ಬೇಕಂತ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ, ನೋಡ್ಕೊಳ್ಳಿ. ಇದರಲ್ಲಿ ತುಂಬಾ ಜನಕ್ಕೆ ಒಂದು ಡೌಟ್ ಏನಂದ್ರೆ, ರಾಶಿ ಮುಖ್ಯನಾ ಲಗ್ನ ಮುಖ್ಯನಾ ಅಂತ ಹೇಳ್ತಾರೆ. ರಾಶಿನೂ ಮುಖ್ಯನೇ, ಲಗ್ನನೂ ಮುಖ್ಯನೇ. ಎಕ್ಸಾಂಪಲ್, ನಿಮ್ಗೆ ತಂದೆ ಬೇಕಾ ತಾಯಿ ಬೇಕಂದ್ರೆ ಇಬ್ರು ಬೇಕಾಗುತ್ತೆ. ಸೇಮ್ ರಾಶಿ ಲಗ್ನ ಎರಡು ಬೋತ್ ಆರ್ ಸೇಮ್ ಇಂಪಾರ್ಟೆಂಟ್. ಸೊ ನಾನು ಇವಾಗ ಹೇಳೋ ಗೋಚಾರ ಫಲ ಬಂದು ನಿಮಗೆ 50% ಮಾತ್ರ ವರ್ಕ್ ಆಗುತ್ತೆ. ಸೊ 50% ದಶಾಭುಕ್ತಿ, 50% ಗೋಚಾರ ಫಲ ಎರಡು ಬೇಕಾಗುತ್ತೆ. ಇವಾಗ ಹೇಳೋದಲ್ಲ, ನಿಮಗೆ 50% ಮಾತ್ರ ವರ್ಕ್ ಆಗೋದು. 100% ವರ್ಕ್ ಆಗ್ಬೇಕಂದ್ರೆ ನಿಮ್ಮ ಜಾತಕ ಭವಿಷ್ಯ ನನ್ನ ಹತ್ರ ಕೊಟ್ಟು ನಿಮ್ಮ ನಡೀತಾ ದಶಾ ತಳ್ಕೊಬೇಕಾಗುತ್ತೆ. ದಶಾಭುಕ್ತಿ ಚೆನ್ನಾಗಿದೆ, ಆಲ್ಮೋಸ್ಟ್ ನಿಮ್ ಲೈಫ್ ಚೆನ್ನಾಗಿರುತ್ತೆ. ಸೊ ನೀವು ಬಂದು ನನ್ನ ಹತ್ರನೇ ಭವಿಷ್ಯ ಕೇಳ್ಬೇಕಂತ ಏನು ರೂಲ್ಸ್ ಏನಿಲ್ಲ. ಸಪೋಸ್ ನೀವೇನಾದ್ರು ಬೇರೆ ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ನಿಮ್ಮ ಜಾತಕ ಕೊಡುವಾಗ ಅವ್ರನ್ನ ಒಂದೇ ಒಂದ್ ಮಾತು ಕೇಳಿ, ನಿಮಗೆ KP ಆಸ್ಟ್ರಾಲಜಿ ಬರುತ್ತಾ ಅಂತ ಒಂದ್ ಮಾತು ಕೇಳಿ. ಮತ್ತೆ ಹೇಳ್ತೀನಿ, ನೀವು ಬಂದು ಬೇರೆ ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ನಿಮ್ ಜಾತಕ ಕೊಡುವಾಗ ನಿಮಗೆ KP ಆಸ್ಟ್ರಾಲಜಿ ಬರುತ್ತಾ ಅಂತ ಹೇಳಿ. ಮತ್ತೆ ಕಸ್ಪಲ್ ಲಿಂಕು, ನಕ್ಷತ್ರ, ದಶಾಭುಕ್ತಿ ಅಂದ್ರೆ KP ಆಸ್ಟ್ರಾಲಜಿ, ಕಸ್ಪಲ್ ಲಿಂಕು, ನಕ್ಷತ್ರ, ದಶಾಭುಕ್ತಿ ಈ 4 ಟಾಪಿಕ್ ಬಗ್ಗೆ ಯಾರಾದ್ರೂ ನಿಮ್ಮ ಜ್ಯೋತಿಷ್ಯರು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತಾರಂದ್ರೆ ನಿಮ್ಮ ಜಾತಕ ಅವ್ರಿಗೆ ಕೊಟ್ಟು ನಿಮ್ಮ ಭವಿಷ್ಯ ತಿಳ್ಕೊರಿ. ಸರಿ, ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಇದು ನಿಮ್ಮ ರಾಶಿ ಅಂತ ಇಟ್ಕೊಳ್ಳೋ, ಇದು ಒಂದೇ ಮನೆ, ಇದೇ ನಿಮ್ ಮೈನ್. ನೀವು ಇದು ಟೋಟಲ್ ಆಗ್ಬಿಡ್ತೀನಿ, ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ. ಸೊ ಟೋಟಲ್ ಇರೋದು 12 ಮನೆ. ಇವಾಗ ನಿಮ್ಗೆ ಗುರುಬಲ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಇವಾಗ ಮೇ 15 ತಾರೀಕು. ಸೊ ನನ್ನ ಫೇಸ್ ನಿಮಗೆ ಕಾಣಿಸಿರೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಬಟ್ ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ ಸಾಕು. ಸರಿ, ಓಕೆ. ಇವಾಗ ಗುರು ಬಂದು ಮೇ 15 ತಾರೀಕು ಗುರು ಬಂದು ಮಿಥುನ ರಾಶಿಗೆ ಬರ್ತಿದೆ. ಗುರು ಮಿಥುನ ರಾಶಿಗೆ ಬಂದು ಅವರು 3 ಮನೆ ನೋಡ್ತಾರೆ. 5ನೇ ಮನೆ, 7ನೇ ಮನೆ, 9ನೇ ಮನೆ ನೋಡ್ತಾರೆ. ಅದರಿಂದ ನಿಮ್ಗೆ ಏನ್ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೇನೆ. ಇದು 1ನೇ ಮನೆ, ನಿಮ್ ಜಾತಕ ನೋಡ್ಕೊಳ್ಳಿ. ಇದು ನಿಮ್ ಮಿಥುನ ರಾಶಿ ಅಲ್ವಾ? 5ನೇ ಮನೆ ನೋಡುತ್ತೆ. 5 ಎಲ್ಲಿ ಬರುತ್ತೆ? 1 2 3 4 5 ಈ ಮನೆ ನೋಡುತ್ತೆ. ಜಸ್ಟ್ ಇದು ಮಾರ್ಕ್ ಮಾಡ್ತೀನಿ. 5 ನೆಕ್ಸ್ಟ್ 7ನೇ ಮನೆ ನೋಡುತ್ತೆ. ನೆಕ್ಸ್ಟ್ 9ನೇ ಮನೆ ನೋಡುತ್ತೆ. ಸೊ ಜಸ್ಟ್ ಒಂದು ಆರೋ ಮಾರ್ಕ್ ಹಾಕಿದ್ದೀನಿ, ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಅನ್ಕೋತೀನಿ. ಸರಿ, ಓಕೆ. ಗುರು ಬಂದು ನಿಮ್ಗೆ ಏನ್ ಮಾಡುತ್ತೆ? ಫಸ್ಟ್ ಆಫ್ ಆಲ್ ಗುರು ಬಂದು ನಿಮಗೆ, ಇಲ್ಲಿರೋ ಗುರು ಬಂದು ನಿಮಗೆ ಡೈರೆಕ್ಟ್ 5ನೇ ಮನೆ ನೋಡುತ್ತೆ.
ಐದಂದ್ರೆ ಏನಂತ ಹೇಳ್ಬಿಡ್ತೀನಿ. ಐದಂದ್ರೆ ಪ್ರೀತಿ, ಲವ್. ನೀವು ಸಿಂಗಲ್ ಆಗಿದ್ದೆ ಖಂಡಿತ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಒಂದು ಹುಡುಗಿ ಇಲ್ಲ ಹುಡುಗ ಲೈಫ್ ಅಲ್ಲಿ ಎಂಟರ್ ಆಗ್ತಾರೆ. ಲವ್ ಮ್ಯಾರೇಜ್ ಆಗ ಎಲ್ಲಾ ಪಾಸಿಬಿಲಿಟಿ ಇರುತ್ತೆ. ಇದು ಫಸ್ಟ್. ಲೈಫ್ ಎಂಜಾಯ್ ಮಾಡಕ್ಕೆ ಒಂದು ಬೆಸ್ಟ್ ಟೈಮ್. ಐದಂದ್ರೆ ಮಗು. ಸೊ ನಮ್ಗೆ ಇನ್ನು ಮಗು ಆಗಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಮಿಥುನ್ ರಾಶಿ ಅವ್ರಿಗೆ ಈ ವರ್ಷ ಮಗು ಆಗುತ್ತೆ, ಬರ್ದಿಟ್ಕೊಳ್ಳಿ. ಮಗು ಮತ್ತೆ ಲೈಫ್ ಎಂಜಾಯ್ ಮಾಡೋದಕ್ಕೆ 5. ಇನ್ನೊಂದೇನಂದ್ರೆ ನೀವು ಸಿನಿಮಾ, ಸ್ಪೋರ್ಟ್ಸ್, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಹೋಗೋದ್ರಕ್ಕ ಈ 5 ಮನೆ ವರ್ಕ್ ಆಗುತ್ತೆ. ಮೇಯ್ನು ಟ್ರೇಡಿಂಗು, ಶೇರ್ ಮಾರ್ಕೆಟ್, ಸ್ಪೆಕ್ಯುಲೇಷನ್ ಮಾಡೋರಿಗೆ ಇದೊಂಥರ ಚೆನ್ನಾಗಿರುತ್ತೆ. ಈ ಆನ್ಲೈನ್ ರಮ್ಮಿ ಗೇಮ್ ಅಲ್ಲ ಅಂತಾರಲ್ವಾ, ಸೊ ಇವೆಲ್ಲ ಚೆನ್ನಾಗುತ್ತೆ. ಇದು 5 ಮನೆ ನೋಡೋದ್ರಿಂದ ನಿಮ್ಗೆ ಇದು ವರ್ಕ್ ಆಗುತ್ತೆ. ಸೆಕೆಂಡ್ ಟಾಪಿಕ್ ಏನು, ಗುರು ಬಂದು ನೆಕ್ಸ್ಟ್ 7ನೇ ಮನೆ ನೋಡ್ತಾರೆ. ಈ 7th ಹೌಸ್ ನೋಡೋದ್ರಿಂದ ನಿಮಗೆ ಏನ್ ವರ್ಕ್ ಆಗುತ್ತೆ ಅಂದ್ರೆ, 7th ಹೌಸ್ ಅಂದ್ರೆ ಬಿಸ್ನೆಸ್. ಸೊ ನೀವೇನಾದ್ರೂ ವ್ಯಾಪಾರ ಮಾಡ್ಬೇಕು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋರಿಗೆ ಖಂಡಿತ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. 7th ಹೌಸ್ ಅಂದ್ರೆ ಏನ್ ಗೊತ್ತಾ, ನೆಕ್ಸ್ಟ್ ಇಂಪಾರ್ಟೆಂಟು ಮದುವೆ. ನಮ್ಗಿನ್ನು ಮದುವೆನೇ ಆಗಿಲ್ಲ, ಮದುವೆ ಸಂಬಂಧ ಬರ್ತಾರೆ, ನೋಡ್ತಾರೆ, ಸೊ ಏನು ಹೇಳ್ತಿಲ್ಲ, ವರ್ಕೌಟ್ ಆಗ್ತಿಲ್ಲ. ಯಾವಾಗ ಮದುವೆ ಆಗುತ್ತೆ ಅಂತ ಅಂದ್ರೆ ಇವಾಗ ಮದುವೆ ಆಗುತ್ತೆ. ಅಂದ್ರೆ 7ನೇ ಮನೆಗೆ ಗುರು ಬಂದು 7ನೇ ಮನೆ ನೋಡೋದ್ರಿಂದ ನಿಮಗೆ ಮದುವೆ ಅನ್ನೋದು ಮೇ 15 ತಾರೀಕು ನಂತರ ನಿಮಗೆ ಒಳ್ಳೆ ಸಂಬಂಧ ಬರುತ್ತೆ. ಈ ಮೇ ತಿಂಗಳಿಂದ ಈ ಗುರು ಬಲ ಆಲ್ಮೋಸ್ಟ್ ನಿಮಗೆ ಮೇ 15, 2025 ನೆಕ್ಸ್ಟ್ ಇಯರ್ 2026 ಮೇ ವರೆಗೂ ಒನ್ ಇಯರ್ ಇರುತ್ತೆ. ಈ 1 ಇಯರ್ ಅಲ್ಲಿ ನಿಮ್ಗೆ ಗುರು ಬಲ ಇರೋದ್ರಿಂದ ಮದುವೆನೂ ಆಗ್ಬಿಡುತ್ತೆ. ಅಂಡ್ ಮದುವೆ ಆಗಿರೋರಿಗೆ ಮದುವೆ ಲೈಫ್ ಸೂಪರ್ ಆಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೆಕ್ಸ್ಟ್ ಗುರು ಬಂದು 9ನೇ ಮನೆ ನೋಡ್ತಾರೆ. ಗುರು 9ನೇ ಮನೆ ನೋಡ್ತಾರೆ, ಬಟ್ ಇದೇ ಮೇ ತಿಂಗಳು ಇಲ್ಲಿರೋ ರಾಹು ಬಂದು ಇಲ್ಲಿ ಬರುತ್ತೆ. ಅಲ್ಲಿ ರಾಹು ಬಂದಿರುತ್ತಾರೆ, ಗುರು ಬಂದು ಮತ್ತೆ 9ನೇ ಮನೆ ನೋಡೋದ್ರಿಂದ ಫಸ್ಟ್ ನಿಮ್ ಲೈಫ್ ಅಲ್ಲಿ ಅದೃಷ್ಟ. ಲಾಸ್ಟ್ 7 ವರ್ಷದಿಂದ ನಿಮ್ ಲೈಫ್ ಅಲ್ಲಿ ಅದೃಷ್ಟನೇ ಇಲ್ಲ. ನಿಮ್ ಎಲ್ರಿಗೂ ಗೊತ್ತಿರುತ್ತೆ, 2017 2023 ನಿಮ್ ಲೈಫ್ ಅಲ್ಲಿ ಏನು ಹೇಳ್ಕೊಳಕ್ ಏನು ಇಲ್ಲ. ನೀವು ತಲೆ ಎತ್ತಿ ನೋಡೋದಕ್ಕೆ ನಿಮ್ ಲೈಫ್ ಅಲ್ಲಿ ಎಲ್ಲ ಫುಲ್ ಡೌನ್, ಫುಲ್ ಝೀರೋ, ಟೋಟಲ್ ಝೀರೋ ಆಗ್ಬಿಟ್ರಿ. ನಿಮ್ ಲೈಫ್ ಅಲ್ಲಿ ಏನೂ ಇಲ್ಲ. ಆದ್ರೆ ಗುರು ಬಂದು 9ನೇ ಮನೆ ನೋಡೋದ್ರಿಂದ ನಿಮ್ ಲೈಫ್ ಅಲ್ಲಿ ಫಸ್ಟ್ ಲಕ್ ಬರುತ್ತೆ. ಲಕ್ ಅಂದ್ರೆ ಇದು ಯಾವ ತರ ವರ್ಕ್ ಆಗುತ್ತಂದ್ರೆ, ದುಡ್ಡು ಬರ್ಬೋದು, ಮದುವೆ ಆಗ್ಬೋದು, ಮನೆ ಕಟ್ಬೋದು, ಇವೆಲ್ಲ ವರ್ಕ್ ಆಗುತ್ತೆ. ಮೈನ್ ಇಂಪಾರ್ಟೆಂಟ್ ಬಂದು ನಿಮಗೆ ಪ್ರಮೋಷನ್ ಬರುತ್ತೆ. ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಕೆಲಸದಲ್ಲಿ ಪ್ರಮೋಷನ್ ಬರುತ್ತೆ, ಬೇರೆ ಕಡೆ ನೀವು ಶಿಫ್ಟ್ ಆಗ್ತೀರಾ. ಇವಾಗ ನೀವು ಬೆಂಗಳೂರಲ್ಲಿ ಇದ್ದೀರಂದ್ರೆ ಬ್ಯಾಂಗ್ಳೂರ್ ಇರೋರಿಗೆ ಹೈದರಾಬಾದು, ಚೆನ್ನೈ, ಮುಂಬೈ ಅಲ್ಲಿ ಪ್ರಮೋಷನ್ ಬರ್ಬೋದು. ಮೈನು ಪ್ಲೇಸ್ ಚೇಂಜ್ ಆಗ್ಬೋದು. ನಿಮಗೆ ನಿಮ್ಮ ಮಿಥುನ ರಾಶಿಯವರಿಗೆ ಫಸ್ಟ್ ಆಫ್ ಆಲ್ ನಿಮಗೆ ದೇವ್ರ ನಂಬಿಕೆ ಜಾಸ್ತಿ ಬರುತ್ತೆ. ಈ ವರ್ಷ ಪೂರ್ತಿ ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ, ಅಂದ್ರೆ ತುಂಬಾ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು, ದೇವ್ರ ಸಪೋರ್ಟ್ ಇರೋದು, ಮತ್ತೆ ನಿಮ್ಮ ಮನೆ ದೇವ್ರ ಟೆಂಪಲ್ಗೆ ಹೋಗೋದು, ಪೂಜೆ ಮಾಡಿಸೋದು, ಇವೆಲ್ಲ ಇರುತ್ತೆ. ಬಟ್ ಒಟ್ಟಿನಲ್ಲಿ ಈ ವರ್ಷದಲ್ಲಿ, ಈ 1.5 ವರ್ಷದಲ್ಲಿ 2025 2026 ಅಲ್ಲಿ ನೀವು ಖಂಡಿತ ಒಂದು ಸರಿ ಆದ್ರೂ ಫಾರಿನ್ಗೆ ಹೋಗ್ತೀರಾ, ಇಲ್ಲ ಬೇರೆ ಕಂಟ್ರಿಗೆ ಹೋಗಿ ಸುತ್ತಾಕೊಂಡು ಲೈಫ್ ಎಂಜಾಯ್ ಮಾಡಕ್ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವು ವೀಸಾ ಅಪ್ಲೈ ಮಾಡಿದ್ದೆ, ಫಾರಿನ್ಗೆ ಹೋಗ್ಬೇಕು, ಫಾರಿನ್ ಅಲ್ಲಿ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬೇಕಾದ್ರೆ ಇದೊಂಥರ ಬೆಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಗುರುವಿಂದ ಏನ್ ಯೂಸ್ ಆಗುತ್ತೆ ಅಂತ ಫುಲ್ ಡೀಟೇಲ್ ಹೇಳ್ಬಿಟ್ಟೆ. ಗುರು ಬಂದ್ಬಿಟ್ಟು 1 ವರ್ಷ ಇವೆಲ್ಲ ಕೊಡ್ತಾನೆ. ಓಕೆ, ನೆಕ್ಸ್ಟ್ ಏನು ಇಲ್ಲ, ಅವರೇ ನಮ್ಮ ಸೂಪರ್ ಹೀರೋ ಶನೇಶ್ವರ. ಇವರೇ ಮೈನ್ ಲೈಫ್ ಅಲ್ಲಿ ಒಂಥರ ಬಿಗ್ ಬಾಸ್ ಇದ್ದಂಗೆ ನೋಡ್ಕೊಳ್ಳಿ. ಇವ್ರು ಕೊಡೋಷ್ಟು ಇದು ನಿಮ್ಮ ಲೈಫ್ ಅಲ್ಲಿ ಯಾರು ಕೊಟ್ಟಿರಲ್ಲ. ಇವ್ರಂತರ ನಿಮ್ಮ ಲೈಫ್ ನ ರೂಲ್ ಮಾಡೋದು. ಒಂದು ಬಿಗ್ ಬಾಸ್, ಒಂದು ಹೆಡ್ ಮಾಸ್ಟರ್, ಒಂದು ಸೂಪರ್ ಹೀರೋ. ಇಲ್ಲಿರೋ ನಿಮ್ ಲೈಫ್ ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಕೆತ್ಕೊಂಡು ಹೋಗೋದು ಈ ಸಾಟನ್ ಸೂಪರ್ ಹೀರೋನೇ. ಇವ್ರು ನಿಮ್ಗೆ ಏನ್ ಮಾಡ್ತಾರೆ, ಇವ್ರು ಆಲ್ರೆಡಿ ಮಾರ್ಚ್ 29 ತಾರೀಕಿಗೆ ಶನಿ ಗ್ರಹ ಬಂದ್ಬಿಟ್ಟಿದೆ.
ಶನಿ ಗ್ರಹ ಬಂದ್ಮೇಲೆ ನಿಮ್ ಲೈಫ್ ಅಲ್ಲಿ ಫಸ್ಟ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ವಲ್ಪ ಲೇಜಿ ಅನಿಸ್ತಾ ಇರುತ್ತೆ, ನಿಮ್ ಮೈಂಡಿಗೆ ಸ್ವಲ್ಪ ಲೇಜಿ ಅನಿಸ್ತಾ ಇರುತ್ತೆ. ಸೊ ಶನಿ ಕೊಡೋಷ್ಟು ನಿಮ್ ಲೈಫ್ ಅಲ್ಲಿ ದೊಡ್ಡ ಸಕ್ಸಸ್ ಬೇರೆ ಯಾವ ಗ್ರಹನೂ ಕೊಡೋದಿಲ್ಲ. ಇವಾಗ ಗುರು ಬಗ್ಗೆ ಹೇಳ್ಬಿಟ್ಟೆ. ಗುರು ಬಂದು 5ನೇ ಮನೆ, 7ನೇ ಮನೆ, 9ನೇ ಕೊಡೋದ್ರಿಂದ ಏನಾಗುತ್ತೆ ಇದು ಒಂದು ಟಾಪಿಕ್ ಆಯ್ತು. ಸೆಕೆಂಡ್ ಟಾಪಿಕ್ ಶನೇಶ್ವರ ಕೊಡೋದು. ಶನೇಶ್ವರ ಯಾವ ತರ ಕೊಡ್ತಾರಂದ್ರೆ ಸೇಮ್ ಗುರು ಬಂದು 5, 7, 9ನೇ ಮನೆ ಯಾವ ತರ ನೋಡಿದ್ರು, ಶನಿ ಬಂದ್ಬಿಟ್ಟು ಸೇಮ್ ಅವ್ರ ಡೈರೆಕ್ಷನ್ ನೋಡ್ತಾರೆ. ಮೊನ್ನೆ ಮಾರ್ಚ್ 29ನೇ ತಾರೀಕು ನಮ್ಮ ಸೂಪರ್ ಹೀರೋ ಶನಿ ಇಲ್ಲಿ ಬಂದಿರೋದ್ರಿಂದ ಇವ್ರು ನಿಮ್ಗೆ ಏನ್ ಕೊಡ್ತಾರೆ ಅಂತ ಹೇಳ್ತೀನಿ. ಜಸ್ಟ್ ಇದು ಎರೇಸ್ ಮಾಡ್ತೀನಿ. ಸುಮ್ಮನೆ ಅಂತ ಸರಿ, ಓಕೆ. ಶನಿ ಬಂದು ಏನ್ ಮಾಡ್ತಾರಂದ್ರೆ 4ನೇ ಮನೆ, 7ನೇ ಮನೆ, 10ನೇ ಮನೆ ನೋಡ್ತಾರೆ. ನಿಮ್ ರಾಶಿಗೆ 4ನೇ ಮನೆ ನೋಡ್ತಾರೆ. ಸೊ ಇಲ್ಲಿರೋ ಶನಿ ಬಂದ್ಬಿಟ್ಟು ಫಸ್ಟ್ ಇವ್ರು ಡೈರೆಕ್ಷನ್ ಹೇಳೋದು ಬಂದ್ಬಿಟ್ಟು ಇಲ್ಲಿರೋ ಶನಿ ಬಂದ್ಬಿಟ್ಟು ಫಸ್ಟ್ ಇಲ್ಲಿ ನೋಡ್ತಾರೆ. ಬಟ್ ನಾನು ನಿಮ್ಗೆ ಆರೋ ಮಾರ್ಕ್ ಈ ತರ ಹಾಕೋಕ್ಕಾಗೋದಿಲ್ಲ, ಬಟ್ ನಾನು ಕಡೆಯಿಂದ ತೋರಿಸ್ತೀನಿ. ಈ 4ನೇ ಮನೆ ನೋಡ್ತಾರೆ, ಇದು 4, 7ನೇ ಮನೆ ನೋಡ್ತಾರೆ, ಮತ್ತೆ ಇದೇ 10ನೇ ಮನೆ ನೋಡ್ತಾರೆ. ಸೊ ಈ ಮನೆ ನೋಡೋದ್ರಿಂದ ನಿಮ್ಗೆ ಏನ್ ವರ್ಕೌಟ್ ಆಗುತ್ತೆ? ಸೊ ಶನಿ ಬಂದು ನಿಮ್ಮ ರಾಶಿಗೆ 4ನೇ ಮನೆ ನೋಡ್ತಾರೆ. 4 ಏನಂದ್ರೆ ಫಸ್ಟ್ 4 ಏನಂದ್ರೆ ಮನೆ. ನನಗಿನ್ನು ನನ್ನ ಡ್ರೀಮ್ ಒಂದ್ ದೊಡ್ಡ ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇದೆ. ನಿಮಗೆ ಮನೆ ಕಟ್ಟಬೇಕು, ಒಂದು ಕಾರ್ ತಗೊಬೇಕಂತ ತುಂಬಾ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಮಿಥುನ ರಾಶಿಯವರು 2024 ಅಲ್ಲೇ ಆಲ್ರೆಡಿ ಮನೆ ಕಟ್ಟಿರ್ತಾರ. ಆಲ್ರೆಡಿ ಇವಾಗ ರೀಸೆಂಟ್ ಆಗಿ 2025 ಆಲ್ರೆಡಿ ನಿಮಗೆ ಮೈಂಡ್ ಅಲ್ಲಿ ತುಂಬಾ ಪ್ಲಾನ್ ಬಂದಿರುತ್ತೆ, ತುಂಬಾ ಡಿಸ್ಕಷನ್. ಸೊ ಆಲ್ರೆಡಿ ಮನೆ ಗಾಡಿ ಕಟ್ಟಿರ್ತೀರ. ಬಟ್ ಮತ್ತೆ ಶನಿ ಗ್ರಹ ಬಂದು ನಿಮಗೆ 4ನೇ ಮನೆ ನೋಡೋದ್ರಿಂದ ಖಂಡಿತ ಬಂದು ನಿಮಗೆ ಈ 2025, 2026 ಈ 2 ವರ್ಷದಲ್ಲಿ ಖಂಡಿತ ನೀವು ಸ್ವಂತ ಮನೆ ಕಟ್ತೀರಾ. ಇಲ್ಲ ನಮ್ಗೆ ಆಲ್ರೆಡಿ ಸ್ವಂತ ಮನೆ ಇದೆ ಅಂದ್ರೆ ಖಂಡಿತ ನೀವು ಓಲ್ಡ್ ಪ್ರಾಪರ್ಟಿ, ಹಳೆ ಪ್ರಾಪರ್ಟಿ, ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ ಫಾರ್ಮಿಂಗ್ ಲ್ಯಾಂಡ್ ನೀವು ಸೈಟ್ ತಕ್ಕೊಂತೀರಾ. ನೆಕ್ಸ್ಟ್ ಬಂದು 7ನೇ ಮನೆ ನೋಡೋದ್ರಿಂದ ಸೇಮ್ ಬಿಸ್ನೆಸ್ ಚೆನ್ನಾಗುತ್ತೆ, ಸೇಮ್ ಮದ್ವೆನೂ ಲೈಫ್ ಚೆನ್ನಾಗಿ ಮಾಡ್ಕೊಡುತ್ತೆ. ಸೊ ಆವಾಗ್ಲೇ ಗುರು ಮದ್ವೆ ಕೊಟ್ಟ, ಇವಾಗ ಶನಿ ಕೂಡ ನಿಮಗೆ ಮದ್ವೆನ ಕೊಡ್ತಿದೆ, ಬಿಸ್ನೆಸ್ ಕೊಡ್ತಿದೆ. ಅದೇ ಶನಿ ಕೊಟ್ಟೋದು 10th ಹೌಸ್ ಬಂದ್ಬಿಟ್ಟು ಕೆರಿಯರ್ ಕೊಡ್ತಿದ್ದಾರೆ. ಕೆರಿಯರ್ ಅಲ್ಲಿ ತುಂಬಾ ದೊಡ್ಡ ಬಿಗ್ ಚೇಂಜಸ್ ಕೊಡ್ತಿದೆ. ನಿಮ್ ಲೈಫ್ ಅಲ್ಲಿ ನೀವು ಅನ್ಕೊಂಡಿದ್ದು ಎಲ್ಲಾ ಸಾಧ್ಯ ಮಾಡಕ್ಕೆ ಶನಿ ಗ್ರಹ ತುಂಬಾ ಸಪೋರ್ಟ್ ಮಾಡುತ್ತೆ. ಇದು ಗುರು ಆಯ್ತು, ಶನಿ ಆಯ್ತು. ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಇದೇ ಮೇ ತಿಂಗಳು ಚೇಂಜ್ ಆಗ್ತಿರೋ ರಾಹು ಕೇತು. ಸೊ ಈ ರಾಹು ಕೇತು ನಿಮ್ಗೆ ಏನ್ ಕೊಡ್ತಾರೆ? ಫಸ್ಟ್ ರಾಹು ಕೊಡೋದು ಗೋಲ್ಡ್, ಲಾಂಗ್ ಟ್ರಾವೆಲ್, ಪ್ಲೇಸ್ ಚೇಂಜ್ ಮಾಡಿಸುತ್ತೆ. ಅಂದ್ರೆ ನೀವು ಬೆಂಗಳೂರಾಗಿದ್ದೀರಂದ್ರೆ ಬೇರೆ ಕಡೆ ನೀವಿರೋ ಮನೆಯಿಂದ ಅಟ್ಲೀಸ್ಟ್ ಒಂದು 100 ಕಿಲೋಮೀಟರ್ ನಿಮ್ಮನ್ನ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಕೆಲಸದಲ್ಲಿದ್ದೆ ಟ್ರಾನ್ಸ್ಫರ್ ಮಾಡುತ್ತೆ, ಬಿಸ್ನೆಸ್ ಅಲ್ಲಿ ಇದ್ದೆ ನಿಮ್ಮ ಶಾಪ್ ಬಂದ್ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಬ್ರಾಂಚ್ ಇಕ್ಕೋದಕ್ಕೆ ತುಂಬಾ ಪಾಸಿಬಲ್ ಆಗುತ್ತೆ. ಲೈಫ್ ಅಲ್ಲಿ ಮೈನ್ ನಿಮ್ಮ ಲೈಫ್ ಎಂಜಾಯ್ ಮಾಡ್ಬೇಕು. ಮತ್ತೆ ನಿಮ್ಮ ತಂದೆಯವ್ರದ್ದು ಏನಾದ್ರು ಆಸ್ತಿ ಇದ್ದೆ ಆಸ್ತಿ ಬರೋಕೆ ಒಳ್ಳೆ ಟೈಮು. ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗೋದಕ್ಕೆ ಒಳ್ಳೆ ಟೈಮ್ ರೀ ಇದು. ರಾಹು ಕೊಡೋದು. ಕೇತು ಕೇತು 3ನೇ ಮನೆಗೆ ಇರೋದ್ರಿಂದ ಏನ್ ಕೊಡುತ್ತಂದ್ರೆ, ಕೇತು ಬಂದ್ಬಿಟ್ಟು ಪ್ಲಸ್ ಕೊಡುತ್ತೆ, ಮೈನಸ್ ಕೊಡುತ್ತೆ. ಏನ್ ಪ್ಲಸ್ ಏನ್ ಮೈನಸ್ ಅಂದ್ರೆ, ಕೇತು ನಿಮ್ಗೆ ಕೊಡೋದು ಆಲ್ಮೋಸ್ಟ್ ನಿಮ್ಗೆ ಏನಂದ್ರೆ
ರೈಟಿಂಗ್, ಬುಕ್ ಬರ್ದಿ ಪಬ್ಲಿಷ್ ಮಾಡೋಕೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ, ಬ್ರದರ್ ಸಿಸ್ಟರ್ ಜೊತೆ ಕಮ್ಯುನಿಕೇಶನ್ ಬಾಂಡಿಂಗ್ ಇಟ್ಕೊಳಕ್ಕೆ, ಕಾಂಪಿಟೇಷನ್ ಎಕ್ಸಾಮ್ ಬರೆಯಕ್ಕೆ ಟ್ರೈ ಮಾಡುವಾಗ ಆ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗೋದ್ರಿಗೆ, ಸ್ಪೋರ್ಟ್ಸ್, ಸಿನಿಮಾ, ಬಾಕ್ಸಿಂಗು, ಮೀಡಿಯಾ ಫೀಲ್ಡ್ ಎಂಟರ್ ಆಗೋದಕ್ಕೆ ಈ ಕೇತು ಸಪೋರ್ಟ್ ಮಾಡುತ್ತೆ. ಮತ್ತೆ ಬ್ರದರ್ಸ್ ಸಿಸ್ಟರ್ಸ್ ಜೊತೆ ನಿಮ್ಮ ಸಂಬಂಧ ತೋರಿಸುತ್ತೆ. ನಿಮ್ಮ ಸ್ವಂತ ಅಕ್ಕ, ಅಣ್ಣ, ತಂಗಿ, ತಮ್ಮನ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ ಅಂತ ತೋರಿಸುತ್ತೆ. ಮತ್ತೆ ಮೇನ್ ಇಂಪಾರ್ಟೆಂಟ್ ಬಂದು ನಿಮ್ಗೆ ಧೈರ್ಯ. ನನಗೆ ಧೈರ್ಯನೇ ಇಲ್ಲ, ನನ್ಗೆ ಇನ್ನೂ ಧೈರ್ಯ ಬಂದಿಲ್ಲ ಅನ್ನೋರಿಗೆ ಧೈರ್ಯ ಕೊಡುತ್ತೆ. ಬಟ್ ನಿಮಗೆ ಆಲ್ಮೋಸ್ಟ್ ಈ ಕೇತು ಮೂರ ಮನೆಗೆ ಬಂದ್ರೆ ನಿಮಗೆ ಒಂದು ಸೂಪರ್ ಪವರ್ ಬಂದಂಗಿರುತ್ತೆ. ಬಟ್ ನಿಮ್ಮ ಜಾತಕದಲ್ಲಿ ಗ್ರಹ ಏನಾದ್ರೂ ವೀಕ್ ಆಗಿದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಸೊ ಆಮೇಲೆ ನಿಮಗೆ ಫ್ರೆಂಡ್ಶಿಪ್, ನಿಮ್ಗೆ ಇದುವರೆಗೂ ನನಗೆ ಇನ್ನೂ ಫ್ರೆಂಡ್ಸೇ ಇಲ್ಲ ಅಂದ್ರೆ ನಿಮಗೆ ಆಲ್ಮೋಸ್ಟ್ ಈ 2025, 2026 ಈ 1.5 ವರ್ಷದಲ್ಲಿ ನಿಮಗೆ ಮುಸ್ಲಿಮ್ಸ್ ಅಲ್ಲಿ, ಕ್ರಿಶ್ಚಿಯನ್ಸ್ ಅಲ್ಲಿ, ಬೇರೆ ರಿಲಿಜಿಯಸ್ ಅಲ್ಲಿ ನಿಮಗೆ ಫ್ರೆಂಡ್ಸ್ ಆಗ್ತಾರೆ. ಯಾಕಂದ್ರೆ ರಾಹು ಬಂದು ಮುಸ್ಲಿಂ ಗ್ರಹ, ಕೇತು ಬಂದು ಕ್ರಿಶ್ಚಿಯನ್. ಸೊ ಕ್ರಿಶ್ಚಿಯನ್ಸ್ ಇಲ್ಲ ಮುಸ್ಲಿಮ್ಸ್ ಕಡೆಯಿಂದ ನಿಮಗೆ ಫ್ರೆಂಡ್ಶಿಪ್ ಆಗ್ಬೋದು. ತುಂಬಾ ಜನಕ್ಕೆ ಪಾರ್ಟ್ನರ್ಶಿಪ್ ಆಗ್ಬೋದು. ತುಂಬಾ ಜನಕ್ಕೆ ಇನ್ನೂ ಇಂಪಾರ್ಟೆಂಟ್ ಏನಂದ್ರೆ ನಿಮ್ ಲೈಫ್ ಅಲ್ಲಿ ಬರೋ ಪಾರ್ಟ್ನರ್, ಅದೇ ಇದೊಂಥರ ಕ್ಯಾಸ್ಟ್ ರಿಲಿಜಿಯಸ್ ಸಂಬಂಧಪಟ್ಟಿದ್ದು. ಈ ಟೈಮಲ್ಲಿ ನಿಮ್ಗೆ ಯಾರಾದ್ರೂ ಬೇರೆ ಮುಸ್ಲಿಂ ಇಲ್ಲ ಕ್ರಿಶ್ಚಿಯನ್ಸ್ ಅವರು ಫ್ರೆಂಡ್ಸ್ ಆಗಿ ಅದು ಲವ್ ಮ್ಯಾರೇಜ್ ಆಗೋ ಪಾಸಿಬಿಲಿಟಿ ಇದೆ. ಖಂಡಿತ ಈ ಟೈಮಲ್ಲಿ ನಿಮಗೆ ಈ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಕಡೆಯಿಂದ ಫ್ರೆಂಡ್ಶಿಪ್ ಆಪರ್ಚುನಿಟಿ ಎಲ್ಲ ಬರುತ್ತೆ. ಈ 9ನೇ ಮನೆಗೆ ರಾಹು ಬರೋ ನಿಮ್ಗೆ ಸ್ವಲ್ಪ ಈಗೋ ಇರುತ್ತೆ, ಈಗೋ, ಆಟಿಟ್ಯೂಡು ಇವೆಲ್ಲ ಬಂದ್ಬಿಡುತ್ತೆ. ಬಟ್ ಆದಷ್ಟು ಇವರಿಗೆ ನೀವು ಸಪೋರ್ಟ್ ಮಾಡಬೇಕು. ಮುಸ್ಲಿಮ್ಸ್ ಅವ್ರಿಗೆ, ಕ್ರಿಶ್ಚಿಯನ್ಸ್ ಅವ್ರಿಗೆ, ಮತ್ತೆ ಬೇರೆ ರಿಲಿಜಿಯಸ್, ಈ ಸನಾತನ ಧರ್ಮ ಅಂತಾರಲ್ಲ, ಸೊ ನಮ್ಮ ಹಿಂದೂಗಳಿಗೆ, ಸೊ ಎಲ್ಲಾದ್ರೂ ದೇವಸ್ಥಾನ ಹತ್ರ ಹೋಗೋವಾಗ, ಟೆಂಪಲ್, ರಿಲಿಜಿಯಸ್ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ ಕೈಯಲ್ಲಿ ಆದಷ್ಟು ದಾನ ಧರ್ಮ ಮಾಡಬೇಕು. ಪಿಲಿಗ್ರಿಮೇಜ್, ದೊಡ್ಡ ದೊಡ್ಡ ಟೆಂಪಲ್ ಹೋಗ್ಬೇಕು, ಟ್ರಾವೆಲ್ ಮಾಡಬೇಕು. ಮೈನು ಸೋಷಿಯಲ್ ಸರ್ವಿಸ್ ಮಾಡಬೇಕು. ಸೋಷಿಯಲ್ ಸರ್ವಿಸ್ ಮಾಡೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗುತ್ತೆ. ಇದು ಕಂಪಲ್ಸರಿ ನೀವು ಮಾಡಲೇಬೇಕಾಗಿದೆ. ಸೊ ನಾನು ಇಷ್ಟೊತ್ತು ಹೇಳಿದ್ದು ಈ ಗುರು, ರಾಹು, ಕೇತು, ಶನಿ ಗ್ರಹಗಳು ಬದಲಾವಣೆ ಆಗೋದ್ರಿಂದ ನಿಮ್ ಲೈಫ್ ಅಲ್ಲಿ ಜಸ್ಟ್ 50% ಮಾತ್ರ ವರ್ಕ್ ಆಗುತ್ತೆ. ಎಷ್ಟು? 50% ಮಾತ್ರ ವರ್ಕ್ ಆಗುತ್ತೆ. ಈ 50% ಅಲ್ಲಿ ನಿಮ್ಮ ಮಿಥುನ ರಾಶಿಗೆ ಏನ್ ಕೊಡುತ್ತೆ? ಲವ್ ಮ್ಯಾರೇಜ್, ಸಿನಿಮಾ, ಮಗು, ಮ್ಯಾರೇಜು, ಬಿಸ್ನೆಸ್ಸು, ಟ್ರಾನ್ಸ್ಫರು, ಫಾರಿನ್ನು, ಮತ್ತೆ ಪ್ರಾಪರ್ಟಿ, ಟ್ರಾವೆಲ್ ಕೊಡುತ್ತೆ. ಮನೆ ಕಟ್ಟಕ, ವೆಹಿಕಲ್ ತಕೊಳಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್, ಪ್ರಮೋಷನ್ಗೆ, ನಿಮ್ಮ ಲೈಫ್ ಬಿಗ್ಗೆಸ್ಟ್ ಚೇಂಜ್ ಆಗೋಕೆ ಈ ಎಲ್ಲಾ ಗ್ರಹಗಳು, ಗುರು, ಶನಿ, ರಾಹು, ಕೇತು, ಇಲ್ಲಿರೋ ಎಲ್ಲಾ ಗ್ರಹಗಳು ನಿಮಗೆ ಜಸ್ಟ್ 50% ಮಾತ್ರನೇ ವರ್ಕ್ ಆಗೋದು. ನೆಕ್ಸ್ಟ್ 50% ಏನ್ ಮಾಡ್ಬೇಕು? ಸೊ ನೆಕ್ಸ್ಟ್ 50% ಬಂದ್ಬಿಟ್ಟು ನಿಮ್ಮ ದಶಾಭುಕ್ತಿ ಚೆಕ್ ಮಾಡ್ಬೇಕು. ಯಾಕಂದ್ರೆ ದಶಾಭುಕ್ತಿನೇ ನಿಮ್ಮನ್ನ ರೂಲ್ ಮಾಡೋದು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವ್ ಏನೇನು ಕೆಲಸ ಮಾಡ್ತೀರಿ, ನೀವು ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೀರಿ, ನೀವು ಯಾವ ಮನೆಯಲ್ಲಿ ಇದ್ದೀರಾ, ನಿಮ್ಮ ಹತ್ರ ಗಾಡಿ ಆಯ್ತಾ, ಕಾರ್ ಆಯ್ತಾ, ಮದುವೆ ಆಯ್ತಾ, ನಿಮ್ ಲೈಫ್ ಇವಾಗ ಪ್ರೆಸೆಂಟ್ ಲೈಫ್ ಯಾವ ತರ ಇದೆ ಅಂತ ನಿಮ್ ಲೈಫ್ ನ ಡಿಸ್ಕಷನ್ ಮಾಡೋದು ಬಂದ್ಬಿಟ್ಟು ದಶಾಭುಕ್ತಿ. ಇದು 50% ವರ್ಕ್ ಆಗುತ್ತೆ. ಇವಾಗ ಇಷ್ಟೊತ್ತು ಹೇಳಿದ್ದೀವೆಲ್ಲ ಬಂದ್ಬಿಟ್ಟು ಗೋಚಾರ ಫಲ. ಸೊ ನಾನು ಇಷ್ಟೊತ್ತು ಹೇಳಿದ್ದು ನಿಮ್ಗೆ 50% ಮಾತ್ರ ವರ್ಕ್ ಆಗೋದು. ಇನ್ನೂ 50% ವರ್ಕ್ ಆಗ್ಬೇಕಂದ್ರೆ ನಿಮ್ಮ ಈ ದಶಾಭುಕ್ತಿ ಚೆಕ್ ಮಾಡ್ಕೋಬೇಕು. ಓವರ್ ಆಲ್ ಮಿಕ್ಸ್ ಆಗುತ್ತೆ 50 + 50 100. ಸೊ ಅರ್ಥ ಆಯ್ತು ಅನ್ಕೊಂತೀನಿ, ಡೀಟೇಲ್ ಆಗಿ ಹೇಳಿದ್ದೀನಿ ಅನ್ಕೊಂತ ಇದೀನಿ. ಸೊ ನಿಮ್ಗೆ ಇನ್ನು ಡೀಟೇಲ್ ಆಗಿ ನಿಮ್ಮ ಭವಿಷ್ಯ ಬಗ್ಗೆ, ನಿಮ್ ಜಾತಕ ಬಗ್ಗೆ, ಮೇನು ಈ ದಶಾಭುಕ್ತಿ ಪ್ರೆಸೆಂಟ್ ನಿಮ್ ಲೈಫ್ ನ ರೂಲ್ ಮಾಡ್ತಿರೋ ಈ ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ
ಕಾಲ್ ಮಾಡಿ ನಿಮ್ಮ ಭವಿಷ್ಯ ತಿಳ್ಕೊಳ್ಳಿ. ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಹೆಸರು ಹೇಳ್ತಾರೆ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋಕೆ ಗೊತ್ತಿರುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಓಂ ಗಣೇಶ 111 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ಸೊ ನಾನು ಬಂದು ಸಜ್ಜಾಪುರ, ಬಾಗ್ಲೂರು, ಅಂದ್ರೆ ಇದು ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಬರುತ್ತೆ, ಆ ಪ್ಲೇಸ್ ಅಲ್ಲಿ ನಾನು ಇರೋದು. ಸೊ ಡೈರೆಕ್ಟ್ ಆಗಿ ಇವಾಗ ತಕ್ಷಣಕ್ಕೆ ನೇರವಾಗಿ ಯಾರನ್ನು ಭೇಟಿ ಆಗ್ತಿಲ್ಲ, ಬರೀ ಫೋನ್ ಅಲ್ಲಿ ಆನ್ಲೈನ್ ಕನ್ಸಲ್ಟೆನ್ಸಿ ಮಾತ್ರ ಮಾಡ್ತಾ ಇದ್ದೀನಿ. ಫೀಸ್ ಬಂದು 4 ತರ ಇರುತ್ತೆ. ಸಪೋಸ್ ನಿಮ್ಮ ಹತ್ರ ಜಾತಕನೇ ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ಭವಿಷ್ಯ ಹೇಳ್ತೀನಿ. ಅದಕ್ಕೆ ಫೀಸ್ ಬಂದು 600 ರೂಪಾಯಿ, 600 ಆಗುತ್ತೆ. ನನಗೆ ಫುಲ್ ಭವಿಷ್ಯ ಬೇಕು ಮತ್ತೆ PDF ಬೇಕು ಅಂದ್ರೆ 1000 ರೂಪಾಯಿ ಆಗುತ್ತೆ. ಫುಲ್ ಭವಿಷ್ಯ ಡೀಟೇಲ್ ತಿಳ್ಕೊಳಕ ನನ್ನ ಹತ್ರ ಜಾತಕನೂ ಇಲ್ಲ, ಇದು ಏನಿಲ್ಲ, ಬರೀ ನನ್ನ ಮೈಂಡಲ್ಲಿ ಬರೀ ಒಂದು ಪ್ರಶ್ನೆ ಮಾತ್ರ ಐತೆ. ಒಂದು 2-3 ಪ್ರಶ್ನೆ ಇದೆ. ನನ್ನ ಹತ್ರ ಜಾತಕ ಇಲ್ಲ, ಬಟ್ ನನಗೆ ಏನು ಗೊತ್ತಿಲ್ಲ, ಬಟ್ ನನಗೊಂದು ಪ್ರಶ್ನೆ ಇದೆ. ಅದು ಬಂದು ಪ್ರಶ್ನಾಶಾಸ್ತ್ರ ಓದ್ತೀನಿ. ಏನು ಈ ಪ್ರಶ್ನಾಶಾಸ್ತ್ರ ಅಂದ್ರೆ 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳ್ಬೇಕು. ಅದ್ರ ಮುಖಾಂತರ ನೀವ್ ಏನ್ ಪ್ರಶ್ನೆ ಕೇಳ್ತಿರೋ ಆ ಪ್ರಶ್ನೆಗೆ ಯಾವ ಟೈಮಲ್ಲಿ ಆಗುತ್ತೋ ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕಂತ. ಎಕ್ಸಾಂಪಲ್, ಈ ಒಂದು ಮಗು ಯಾವಾಗ ಆಗುತ್ತೆ ಅಂತ ಕೇಳಿರ್ತೀರ. ನಾನು ಹೇಳ್ತೀನಿ ಎಕ್ಸಾಂಪಲ್, ಜೂನ್ ಇಂದ ಆಗಸ್ಟ್ ಈ ಟೈಮಲ್ಲಿ ನಿಮಗೆ ಅದು ಕನ್ಸೀವ್ ಆಗೋದು ಗೊತ್ತಾಗ್ಬಿಡುತ್ತೆ, ಬೇಬಿ ಇಚ್ಛಾದಲ್ಲಿ ಅಂತ ಹೇಳಿರ್ತೀನಿ. ಆ ಟೈಮಲ್ಲಿ ಆಗುತ್ತೆ. ಅದು ಪ್ರಶ್ನಾಶಾಸ್ತ್ರ. ಈ ಪ್ರಶ್ನಾಶಾಸ್ತ್ರದಲ್ಲಿ ನೀವು ಕೇಳೋ ಕ್ವಶನ್ ಕರೆಕ್ಟ್ ರೈಟ್ ಅಂತ ಅದು ಲಗ್ನದಲ್ಲಿ ಕರೆಕ್ಟ್ ಆಗಿ ತೋರಿಸ್ಕೊಡುತ್ತೆ. ನೀವು ಸುಮ್ಮನೆ ಕೇಳ್ತೀರಾ ಇಲ್ಲ ನಿಜವಾಗ್ಲೂ ಕೇಳ್ತೀರಾ ಅಂತ ಪ್ರಶ್ನಾಶಾಸ್ತ್ರ ಗೊತ್ತಾಗುತ್ತೆ. ಈ ಪ್ರಶ್ನಾಶಾಸ್ತ್ರ 2 ಕ್ಯಾಟಗರಿ. ಬರೀ ಕ್ವಶನ್ ಪ್ರಶ್ನಾಶಾಸ್ತ್ರಕ್ಕೆ ಮಾತ್ರ 501 ರೂಪಾಯಿ ಆಗುತ್ತೆ. ಪ್ರಶ್ನಾಶಾಸ್ತ್ರ ಮುಖಾಂತರ ಭವಿಷ್ಯ ತಿಳ್ಕೊಳಕ್ಕೆ 600 ರೂಪಾಯಿ ಆಗುತ್ತೆ. ಫುಲ್ ಭವಿಷ್ಯ ತಿಳ್ಕೊಳಕ್ಕೆ 1000 ರೂಪಾಯಿ ಆಗುತ್ತೆ. ಮೇನ್ ಸಪೋಸ್ ಜಾತಕ ಹೊಂದಾಣಿಕೆ, ಮ್ಯಾಚ್ ಮೇಕಿಂಗ್, ಒಂದು ಮದುವೆ ಸಂಬಂಧ ಸೆಟ್ ಆಗಿದೆ, ಅವ್ರಿಗೆ ಮದುವೆ ನೋಡ್ಬೇಕಂದ್ರೆ ಅದು ನೋಡ್ಬೇಕಾಗುತ್ತೆ. ಅದ್ರಿಗಿಂತ ಮೇನ್ ಬಂದ್ಬಿಟ್ಟು ನಾವು ಬಂದು ಯಂತ್ರ ಕೊಡ್ತಿದ್ದೀವಿ. ಸೊ ಈ ಯಂತ್ರ ಬಗ್ಗೆ ಹೇಳ್ತಿದ್ದೀನಿ. ಇದೇನ್ ವರ್ಕ್ ಆಗುತ್ತೆ ಅಂದ್ರೆ, ಈ ಯಂತ್ರ ನಿಮ್ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಈ ಪ್ರೆಸೆಂಟ್ ನಿಮ್ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ನೀವ್ ಅನ್ಕೊಂಡಿದ್ ಕೆಲಸ ಇನ್ನೂ ಆಗ್ತಿಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿದೆ. ನೀವ್ ಅನ್ಕೊಂಡಿದ್ ಎಲ್ಲಾ ಕೆಲ್ಸಗಳು ಆಗ್ಬೇಕಂತ ಈ ಯಂತ್ರ ಮಾಡಿ ಕೊಡ್ತೀವಿ. ಈ ಯಂತ್ರ ಬಂದು ನಿಮ್ಮ ಹೆಸರಲ್ಲಿ ಬ್ರಹ್ಮ ಮುಹೂರ್ತ ಟೈಮ್ ಅಲ್ಲಿ, ಈ ಯಂತ್ರ ಯಾವಾಗಂದ್ರೆ ಅವಾಗ ಮಾಡಬಾರ್ದು. ಗುರುವಾರ, ಶನಿವಾರ, ಹುಣ್ಣಿಮೆ, ಅಮಾವಾಸ್ಯೆ, ಈ 4 ಪ್ರತಿ ಗುರುವಾರ ಪ್ರತಿ ಶನಿವಾರ ಮಾಡ್ಬೋದು. ಹುಣ್ಣಿಮೆ ಟೈಮ್ ಮಾಡ್ಬೋದು, ಅಮಾವಾಸ್ಯೆ ಟೈಮ್ ಮಾಡ್ಬೋದು. ಆ ಟೈಮಲ್ಲಿ ಬ್ರಹ್ಮ ಮುಹೂರ್ತ ಟೈಮ್ ಅಲ್ಲಿ ಆ ಡೇ ಪೂರ್ತಿ ನಿಮಗೆ ಏನ್ ಸಮಸ್ಯೆ ಆಯ್ತು ನನಗೆ ನೀವು ಅದು ಹೇಳ್ಬೇಕಾಗುತ್ತೆ. ನಿಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ನಾನು ನಿಮ್ಗೆ ನಿಮ್ಮ ಹೆಸರಲ್ಲಿ ಯಂತ್ರ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದರಿಗೆ 150 ವನಮೂಲಿಕೆ ಇಂದ ತಯಾರಾಗಿರೋ ಪೌಡರ್ ಬರುತ್ತೆ, ಮೂಲಿಕೆ ಪೌಡರ್. ಆ ಪೌಡರ್ ಆಗಿ ಇದರಿಗೆ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಆಕ್ಟಿವೇಶನ್. ತುಂಬಾ ಜನಕ್ಕೆ ಡೌಟು, ಪ್ರಾಣ ಪ್ರತಿಷ್ಠಾಪನೆ ಏನಂತ. ನಿಮ್ ಮೊಬೈಲ್ಗೆ ಸಿಮ್ ಆಗದೆ ತಾನೇ ನಿಮಗೆ ಮೊಬೈಲ್ ವರ್ಕ್ ಆಗೋದು. ಆ ಸಿಮ್ಗೆ ರೀಚಾರ್ಜ್ ಮಾಡಿಸ್ಬೇಕು. ರೀಚಾರ್ಜ್ ಮಾಡಿಸ್ತಾನೆ ನೀವು ನನಗೆ ಕಾಲ್ ಮಾಡಕ್ಕಾಗೋದು, ನಾನು ನಿಮ್ ಜೊತೆ ಮಾತಾಡಕ್ಕಾಗೋದು. ಸೇಮ್ ಅದೇ ತರ ಮೊಬೈಲ್ಗೆ ಸಿಮ್ ಇದ್ದೇನೆ ಕಾಲ್ ಮಾಡಕ್ಕಾಗೋದು, ಆ ಸಿಮ್ಗೆ ರೀಚಾರ್ಜ್ ಆಗ್ದೇನೆ ಫೋನ್ ಅಲ್ಲಿ ಮಾತಾಡಕ್ಕಾಗೋದು. ಸೇಮ್ ಅದೇ ತರ ಆಕ್ಟಿವೇಶನ್ ಅಂತಾರೆ. ಆ ಆಕ್ಟಿವೇಶನ್ ಕನ್ನಡದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತಾರೆ. ಇದಕ್ಕೆ ನಿಮ್ಮ ಹೆಸರಲ್ಲಿ ನಿಮ್ಗೆ ಏನ್ ಕೆಲಸ ಆಗ್ಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಈ ಯಂತ್ರ ಬಂದು ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ ಊರು, ಪಿನ್ ಕೋಡ್, ಫೋನ್ ನಂಬರ್ ಕೊಟ್ಟೆ ನಿಮ್ಮ ಊರಿಗೆ ಕೊರಿಯರ್ ಮುಖಾಂತರ DTDC ಕೊರಿಯರ್ ಮುಖಾಂತರ ನಾನು ನಿಮಗೆ ಕಳ್ಸಿಕೊಡ್ತೀನಿ. ಇದ್ರಿಗೆ ಫೀಸ್ ಎಷ್ಟಾಗುತ್ತೆ ಅಂದ್ರೆ, ಈ ಯಂತ್ರಕ್ಕೆ ಫೀಸ್ ಬಂದು 1600 ರೂಪಾಯಿ, 1600 ರುಪೀಸ್. ನಿಮ್ಗೆ ಓಕೆ ಅಂದ್ರೆ ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ಆರ್ಡರ್ ಮಾಡ್ಕೊಬಹುದು. ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿದೆ, ಮಿಸ್ ಮಾಡ್ದಿರಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಭವಿಷ್ಯ ಬಗ್ಗೆ ಏನು ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ ತಿಳ್ಕೊಳ್ಳಿ. ಟೈಮಿಂಗ್ ಹೇಳ್ಬಿಡ್ತೀನಿ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಸೋಮವಾರದಿಂದ ಶನಿವಾರ ಮಾತ್ರ. 5 ದಿನ ಮಾತ್ರ ಜ್ಯೋತಿಷ್ಯ ಹೇಳ್ತೀನಿ. ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ ಜ್ಯೋತಿಷ್ಯ ಹೇಳ್ತೀನಿ. ಅಂಡ್ ಶನಿವಾರ ಟೈಮ್ ಬಂದ್ಬಿಟ್ಟು ತುಂಬಾ ಬಂದ್ಬಿಟ್ಟು ನಾನು ಯಂತ್ರ ಬರೀತಾ ಇರ್ತೀನಿ, ಅದಕ್ಕೆ ನಾನು ಟೈಮ್ ತಗೊಂತೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ,
ನಿಮ್ಗೆ ಇಷ್ಟ ಇದ್ದ ಮಾತ್ರ ನನ್ನ ಹತ್ರ ಭವಿಷ್ಯ ಕಳ್ಕೊರಿ. ಇಲ್ಲ ಅಂದ್ರೆ ಬೇರೆ ಜ್ಯೋತಿಷ್ಯ ಹತ್ರ ನೀವು ಭವಿಷ್ಯ ಕಳ್ಕೊಂತೀರಂದ್ರೆ ನೀವ್ ಹೋಗ್ಬಿಟ್ಟು ಅವ್ರ ಹತ್ರ ನಿಮ್ಗೆ KP ಅಸ್ಟ್ರಾಲಜಿ ಬರುತ್ತಾ, ಕಸ್ಪಲ್ ಲಿಂಕು, ದಶಾಭಕ್ತಿ, ನಕ್ಷತ್ರ ಬಗ್ಗೆ ಮಾತಾಡಿ ಅವ್ರ ಹತ್ರ ಕೊಟ್ಬಿಟ್ಟು ಕಳ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಓಂ ಗಣೇಶ.